including none other than Prime Minister of the country. ಈಡೇರಿಸಲಿಕ್ಕಾಗಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕರ್ನಾಟಕ ಇಡೀ ದೇಶದಲ್ಲೇ ತಲಾ ಆದಾಯದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೇವೆ. ತಲಾ ಆದಾಯದಲ್ಲಿ we are number 1 in the entire country. GST collection ನಲ್ಲಿ we are number 2 in the entire country. Maharashtra is number 1. Karnataka is number 2. 26-27 ಆರ್ಥಿಕ ವರ್ಷದಲ್ಲಿ ಇಡೀ ದೇಶದ GSDP 7.4 ಇದ್ರೆ ಕರ್ನಾಟಕ 8.1 ರಷ್ಟಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆರೋಪಗಳನ್ನು ಮಾಡ್ತಾರೆ. ಇದು ಸುಳ್ಳು. ಸುಳ್ಳು ಆರೋಪ, ರಾಜಕಾರಣಕ್ಕೋಸ್ಕರ ಮಾಡತಕ್ಕಂಥ ಆರೋಪ. ನಾನು ಅಸೆಂಬ್ಲಿನಲ್ಲೂ ಕೂಡ ಹೇಳಿದ್ದೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳಿದ್ದೀನಿ, ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ ಉತ್ತರ ಕೊಡುವಾಗ. GSDP ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002ರಲ್ಲಿ ಪಾಸ್ ಆಯಿತು. ಅವತ್ತಿನಿಂದ ಜಾರಿನಲ್ಲಿದೆ. 2002ನೇ ಇಸ್ವಿ SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ. ಮೂರು ಮಾನದಂಡಗಳನ್ನು ಹೇಳ್ತಾರೆ ಅಲ್ಲಿ. ಒಂದು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಗೊತ್ತಾಗಬೇಕಾದ್ರೆ 3